ಬಿಗ್ ಬಾಸ್ ಎಪಿಸೋಡ್ 5ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ನಡೀತು. ಏನು ಅಂತ ಕೇಳ್ತೀರಾ? ಬಿಗ್ ಬಾಸು ಸ್ವತಃ ಅವರೇ ಹುಚ್ಚ ವೆಂಕಟ್ನ ಕರೆದು ಕನ್ಫೆಷನ್ ರೂಮ್ಗೆ ಇಷ್ಟು ದಿನದ ಅನುಭವಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸ್ ಕೇಳಿದ್ರು. ಹುಚ್ಚ ವೆಂಕಟ್ ಅವ್ರು ಹೇಳಿದ್ರು, ತುಂಬ ಚೆನ್ನಾಗಿತ್ತು, ಜನ ಎಲ್ಲ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಿದ್ದೀವಿ, ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಕೆಲವು ಸತಿ ನಾನೇ ಸ್ವತಃ ಒಂದೊಂದ್ಸಲಿ ಕೋಪ ಜಾಸ್ತಿ ಮಾಡಿಕೊಂಡು ಕಿರ್ಚಾಡ್ಬಿಡ್ತೀನಿ, ನಂದೇ ತಪ್ಪದು, ಐ ಆಮ್ ಸಾರಿ, ಯಾರು ಬೇಜಾರು ಮಾಡ್ಕೊಂಬಿಡಿ ಅಂತ ತಿಳಿಸ್ತಾರೆ. ಆಮೇಲೆ ಅವ್ರು ಮನದಾಳದ ಮಾತು ಹೇಳ್ಕೊತಾರೆ ಕನ್ಫೆಷನ್ ರೂಮಲ್ಲಿ ಬಿಗ್ ಬಾಸ್ ಹತ್ರ. ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಹುಡುಗಿರಿಗೆ, ಏನಕ್ಕೆ ಹುಡುಗಿರಿಗೆ ಸ್ಲೀಲೆಸ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ಗಂಡು ಮಕ್ಳಾಗ ಹೋಗ್ಕೊಡೋದು ಚೆನ್ನಾಗಿರಲ್ಲ, ಗಂಡು ಮಕ್ಳು ಹೆಣ್ಮಕ್ಳಾಗ ಹೋಗ್ಕೊಡೋದು ಅದು ಚೆನ್ನಾಗಿರಲ್ಲ. ಗಂಡಸರಿಗಿಂತ ನಾವು ಮೇಲೆ ಅಂತ ಸಿಗರೇಟ್ ಸೇರ್ತಾರೆ. ಡಾಕ್ಟ್ರ್ ಏನಂತಾರೆ ಗೊತ್ತಾ, ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಆಗಲ್ಲ. ಹೆಣ್ಣು ವಿಷಯಕ್ಕೆ ಬಂದರೆ ನಾನು ಯಾವನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಒಳ್ಳೆಯವರಾದರೆ ಮರ್ಯಾದೆ ಕೊಡ್ತೀನಿ, ಇಲ್ಲ ಅಂದರೆ ಅವ್ರಿಗೆ ಏನು ಮಾಡಬೇಕು ನನಗೆ ಗೊತ್ತು ಅಂತ ಹೇಳ್ತಾರೆ ಬಿಗ್ ಬಾಸ್ ಹತ್ರ. ಆಮೇಲೆ ಬಿಗ್ ಬಾಸ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಸಿಗರೇಟ್ಸ್ನ ಇನ್ಮೇಲೆ ಕಳಿಸ್ಬೇಡಿ, ಇಲ್ಲಿ ನೀವೇ ತಿದ್ದಬೇಕು, ಬಿಗ್ ಬಾಸೇ ತಿದ್ದಬೇಕು, ಇಲ್ಲಿ ಬಂದಿರೋರನ್ನ ಸಿಗರೇಟ್ ಕಳಿಸಿ ಮತ್ತೆ ಹಾಳು ಮಾಡ್ತಿದ್ದಾರೆ ಅಂತೇಳಿ ಹುಚ್ಚ ವೆಂಕಟ್ ಬಿಗ್ ಬಾಸ್ಗೆ ಒಂದು ಡೈಲಾಗ್ ಹೊಡಿತಾರೆ. ಆಮೇಲೆ ಬಿಗ್ ಬಾಸ್ ಹುಚ್ಚ ವೆಂಕಟ್ ಅವ್ರಿಗೆ ಕೇಳ್ತಾರೆ, ನೀವು ಯಾಕೆ ಟಾಸ್ಕ್ಗಳಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಿಲ್ಲ ಏನಕ್ಕೆ ಅಂತ. ಹುಚ್ಚ ವೆಂಕಟ್ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಇಲ್ಲ ನಾನು ಎಲ್ಲ ಟಾಸ್ಕಲ್ಲೂ ಇನ್ವಾಲ್ವ್ ಆಗ್ತಿದ್ದೀನಿ, ಬಟ್ ಮೆಡಿಟೇಷನಲ್ಲಿ ಟಾಸ್ಕ್ನ ಇನ್ವಾಲ್ವ್ ಆಗಲಿಲ್ಲ. ಏನಕ್ಕೆ ಅಂದರೆ ನಂಗೆ ಇಷ್ಟ ಇಲ್ಲ, ಅದು ನಂಗೆ ಮೆಡಿಟೇಷನ್ ಮಾಡೋಕ್ಕೆ ಅದು ಫೇಕ್ ಅನಿಸುತ್ತೆ, ನಾನು ನಂಬಲ್ಲ ಮೆಡಿಟೇಷನಲ್ಲಿ, ಅದಕ್ಕೋಸ್ಕರ ನಾನು ಮಾಡಲಿಲ್ಲ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತೀರಾ, ನಂಗೆ ಧ್ಯಾನ ಮಾಡೋಕ್ಕಾಗಲ್ಲ. ಕಣ್ಣು ಮುಚ್ಚಿದ್ರೆ ನಂಗೆ ಜನದ ಬಗ್ಗೆ ಯೋಚನೆ ಆಗುತ್ತೆ, ಜನದ ಬಗ್ಗೆ ಯೋಚನೆ ಆದರೆ ಕಣ್ಣಲ್ಲಿ ನೀರು ಬರುತ್ತೆ, ಜನದ ಕಣ್ಣಲ್ಲಿ ನೀರು ಬಂದರೆ ನಾನು ರಕ್ತನೇ ಸುರಿಸ್ಬಿಡ್ತೀನಿ ಅಂತ ಒಂದು ಡೈಲಾಗ್ ಬಿಟ್ಟರು. ಡೋಂಟ್ ಬಿಲೀವ್ ಇನ್ ಮೆಡಿಟೇಷನ್. ಆ ಟೈಮ್ನ ಜನರ ಬಗ್ಗೆ ಯೋಚನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಕಣ್ಣು ಮುಚ್ಕೊಂಡು ಜನರ ಬಗ್ಗೆ ಯೋಚನೆ ಮಾಡೋ ಅಂತೀರಾ, ನಾನು ಕಣ್ಣೀರಾಗ್ತೀನಿ. ಸೊ ಮಾತಾಡಿ ಇಲ್ಲಿಗೆ, ನಾನು ಇನ್ನೂ ಇರ್ತೀನಿ, ಜನ ನನ್ನ ಎಂಜಾಯ್ ಮಾಡ್ತಿದ್ದಾರೆ, ನಾನು ಇದನ್ನು ನೋಡಿ ಹುಚ್ಚ ವೆಂಕಟ್ ಹಿಂಗೂ ಇರ್ತಾನ ಅಂತ ಜನ ನೋಡ್ತಿದ್ದಾರೆ ಬಿಗ್ ಬಾಸ್ ಹೌಸಲ್ಲಿ ಅಂತ ಎಂಜಾಯ್ ಮಾಡ್ತಿದ್ದಾರೆ ಅಂತ ಸ್ವತಃ ಅವರೇ ಹೇಳಿದ್ರು. ಅಣ್ಣ ನೀವು ಎಲ್ಲೇ ಇದ್ರು ಹೆಂಗಿರ್ತೀರ ಅಂತ ನಾವು ನೋಡ್ತೀರಿ ದಿನ ರಾತ್ರಿ ಅಂತ. ಬಟ್ ಎಲ್ಲ ಖುಷಿ ಪಟ್ಟಿರ್ತಾರೆ, ಬಟ್ ನಿಮಗೂ ಅದು ಕ್ರೆಡಿಟ್ ಹೋಗುತ್ತೆ. ನೋಡೋಣ ಇನ್ನು ಎಷ್ಟು ದಿವಸ ಇರ್ತಾರೆ ಬಿಗ್ ಬಾಸ್ ಹೌಸಲ್ಲಿ ಹುಚ್ಚ ವೆಂಕಟ್ ಅಂತ, ಎಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂತ. ಓಕೆ, ನಿಮಗೆ ವಿಡಿಯೋ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್. ಹಾಯ್ ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡ್ಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡ್ಲ್ವುಡ್ ಸೆಂಟ್ರಲ್.